ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು. ಜಲವೇ ಪಾವನ ತೀರ್ಥವಾಯಿತು. ಸುಲಭ ಶ್ರೀ ಗುರುವೇ ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಯಾರಿಪ್ಪ ಆ ಪಂಚಮುಖದ ಪರಮೇಶ್ವರನ ಚರಣಾರವಿಂದಕ್ಕೂ ಶರಣೆಂದು ಆ ಪರಮಾತ್ಮನ ಪ್ರತಿರೂಪಿಯಾಗಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಸಿದ್ಧರಡಿಯ ಸೋಮಲಿಂಗೇಶ್ವರನ ಪರಮ ಪವಿತ್ರ ಪಾದಕ್ಕೂ ಪ್ರಣಾಮವನ್ನ ಸಲ್ಲಿಸುತ್ತಾ ಆ ಸೋಮಲಿಂಗೇಶ್ವರನ ಪರಮ ಶಿಷ್ಯನಾಗಿ ಯುಗ ಯುಗಗಳಲ್ಲಿ ಅವತಾರವನ್ನ ತಾಳಿ ಬಂದು ಈ ಮಾನವ ಕುಲಕೋಟಿಯ ಧರ್ಮದ ಜಾಗೃತಿಗೋಸ್ಕರವಾಗಿ ತರಿಗಿಳಿದ ಬಂದು ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮೂರೇಣಿನ ಜಾಡಿಯ ಮೇಲೆ ಆಸೀನನಾಗಿ ಬಂದು ನೆಲೆಸಿದಂತ ಯಾರಿಪ್ಪ ನನ್ನಪ್ಪ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಪರಮ ಪವಿತ್ರ ಪಾದಕ್ಕೂ ಪ್ರಣಾಮವನ್ನ ಸಲ್ಲಿಸುತ್ತಾ ಸಮರ್ಪಿಸುತ್ತಾ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಗೊಳಗಿಗೋವಿಂದಪುರ ಗ್ರಾಮದಲ್ಲಿ ಹುಟ್ಟಿ ಬಂದು ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಗನಾಗಿ ಮರ್ತೇಕದ ಬಂದಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಆ ಗಂಗೀನಾಡದ ಗೌಡ ಮಾಧುಲಿಂಗೇಶ್ವರನಿಗೂ ಹಣಿ ಹಚ್ಚಿ ಮಣಿಯುತ್ತಾ ಯಾವ ನಮ್ಮ ಹರನಾಳ ಮೇಳಿಗೆ ಗುರುಗಳಾಗಿರುವಂತ ಇವ್ರು ಯಾರಿಪ್ಪ ಮಂದ್ರೂಪ ಮಹಾರಾಜರ ದಿವ್ಯ ಚರಣಕ್ಕೂ ಹಾಗೂ ಸಂಕನಾಳ ಗುರುಲಿಂಗ ಮಾಸ್ತರ್ನ ಪಾದಕ್ಕೂ ಪ್ರಣಾಮವನ್ನ ಸಲ್ಲಿಸುತ್ತಾ ಲೋಕೇಶ ಹೇಳ್ರಿಪ್ಪ ಕಲಬುರಗಿ ಜಿಲ್ಲೆಯ ಪರಮ ಪಾವನ ಕ್ಷೇತ್ರವಾಗಿರುವಂತ ಯಡ್ರಾಮಿ ಕ್ಷೇತ್ರದ ಯಡ್ರಾಮಿ ತಾಲೂಕಿನ ಇವತ್ತಿನ ಈ ಗ್ರಾಮ ಕುಮ್ಮನಶಿರ್ಷಿ ಗ್ರಾಮದಲ್ಲಿ ಆ ವರದಾನೇಶ್ವರಿ ಆದಿಶಕ್ತಿಯ ಒಂದು ಜಾತ್ರೆಯ ರಾತ್ರಿಯ ಜಾಗರಣೆ ನಿಮಿತ್ತಗೋಸ್ಕರವಾಗಿ ಏನು ಮಾಡ್ಯಾರಿಪ್ಪ ಎರಡು ಡೊಳ್ಳಿನ ಸಂಘವನ್ನ ಕುಡಿಸಿದ್ದಾಗಿದ್ದ ಪುಣ್ಯಾತ್ಮರೇ ಯಾವ ಎರಡು ಡೊಳ್ಳಿನ ಕಲಾಗಾಯನ ಸಂಘಗಳು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹರನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಮೇಳ ನಮ್ಮದು. ಇದೊಂದು ರೇಖಾಕ್ಕನ ಸಂಘ ನಮ್ಮ ಜೊತೆಯಲ್ಲಿ ಹಾಡುವಂತ ಹಿರಿ ಕಲಾವಂತರು ಇವ್ರು ಯಾರಿಪ್ಪ ಸ್ವಗ್ರಾಮದ ಮಾರು ಮಾಸ್ತರ ಮೇಳ ಹೆಂಗ ಎರಡು ಸಂಘವನ್ನ ಕುಡಿಸಿದ್ದಾಗ್ಯದ ಪುಣ್ಯಾತ್ಮರೇ. ಇದು ಅಲ್ಲದೆ ಲೋಕೇಶ ಇನ್ನೊಂದು ಮಾತು ಹೇಳಬೇಕಾಗ್ಯದ ಈ ದೈವದಾಗ. ಏನಾದ್ರಿಪ್ಪ ಮಾತಾ ಈ ಕುಮ್ಮನಶಿರ್ಷಿಗಾಗ್ಲಿ ಸುತ್ತಮುತ್ತಿನ ಹಳ್ಳಿ ಆಗ್ಲಿ ಕಲಬುರಗಿ ಶರಣ ಬಸಪ್ಪ ಕಡಕೋಳ ಮಡಿವಾಳಪ್ಪ ತೊಳೆದಂತ ಪುಣ್ಯ ಭೂಮಿದು. ಪುಣ್ಯ ಭೂಮಿ ಮಡಿಯಾಳಪ್ಪ ಇದೇ ಬಿದನೂರಿನಲ್ಲಿ ಹುಟ್ಟದ. ಕರೆ ಅವನು ಊರು ಬಿಟ್ಟು ಹಾದಿ. ಬಿದನೂರ ಉಳಿಲಿಲ್ಲ ಮಡಿಯಾಳಪ್ಪ. ಬಿದನೂರ ಹಾಸಿ ಬಿದನೂರು ಊರು ಬಿಟ್ಟು ಮಡಿಯಾಳಪ್ಪ ಯಡ್ರಾಮಿ ಮ್ಯಾಗ ಹಾಸಿ ಆಗಿನ ಕಾಲಕ್ಕ ಕಡ್ಕೊಳಕ್ ಹೊಕ್ಕಿದ್ನಂತ. ಆ ಯಡ್ರಾಮಿ ಊರಾಗ ಮಡಿಯಾಳಪ್ಪ ಬಂದ. ಆ ಯಡ್ರಾಮಿ ಊರಾಗಿನ ಜನ ಅಂದ್ರತ್ತ ಏನಂತ ಆ ಯಡ್ರಾಮಿ ಊರಾಗಿನ ಹಿರಿಯರೆಲ್ಲ ಕೂಡ್ಕೊಂಡು ಕಡ್ಕೊಳಕ್ ಹೋಗ್ಬೇಡ ಮಡಿಯಾಳಪ್ಪ ನಮ್ಮೂರಾಗೆ ಉಳಿ ಒಂದು ಮಠ ಕಟ್ಟಿ ಕೊಡ್ತೇವೆ ನಿನಗ. ಅವಾಗ ತಿಂಗಳಕ್ಕ 15 ದಿನಕ್ಕೊಮ್ಮೆ ಬೆನ್ನನ್ ಕರಿತೇವೆ ನಮ್ಮೂರಾಗಿ ಉಳಿ ನೀ. ಆ ಕಡ್ಕೊಳಕ್ ಹೋಗ್ಬೇಡ ಮಡಿಯಾಳಪ್ಪ. ಕಡ್ಕೊಳದಾಗ ಕೆಟ್ಟ ಕಾಟುದ್ರ ಅದಾರಂದ್ರ ಅವ್ರು ಯಡ್ರಾಮಿ ಅವ್ರು ನೋಡ್ರಿ ಮಡಿಯಾಳಪ್ಪಗ ಆಗಿನ ಕಾಲಕ್ಕೂ ಇರಾವ್ರಿ ಅಂತವ್ರು. ಕಡ್ಕೊಳದಾಗ ಕೆಟ್ಟ ಕಾಟುಗರದಾರು ಕಡ್ಕೊಳಕ್ ಹೋಗ್ಬೇಡ ನಮ್ಮೂರಾಗೆ ಇರು ಅಂದ್ರ ಮಡಿಯಾಳಪ್ಪಗ ಯಡ್ರಾಮಿ ಮಂದಿಗೆ ಮಡಿಯಾಳಪ್ಪ ಏನ್ ಹೇಳ್ಬೇಕ್ರಿ? ಏನಂತ ಹೇಳ್ದಾರಿಪ್ಪ? ಯಪ್ಪ ಕಡ್ಕೋದಾಗ ಕಾಟಗರದಾರ ಅಂತೀರಲ್ಲ, ಆ ಕಾಟಗರ ಬೇಸೋಯಪ್ಪ ನೀವು ಅವ್ರಕಿನ ನೀವು ಕೀಟದ್ರ ಅನ್ನತ್ತವ. ಹೌದು ನಾ ಇಲ್ಲಿ ಇರುವುದಿಲ್ಲ ಹೋಗಿ ಅಲ್ಲೇ ಇರ್ತೀನಿ ಅಂತಂದಾಗ ಮಡಿಯಾಳಪ್ಪ ಹೇಳಿದ್ರತ್ತ ಒಂದು ತ್ವಾಡೆ ದಿನ ಇದ್ದು ಹೋಗು ಮಡಿಯಾಳಪ್ಪ ಯಡ್ರಾಮ್ಯಾಗ ಅಂದ್ರು. ಮಡಿಯಾಳಪ್ಪ ಮುಟ್ಟ ತ್ವಾಡೆ ದಿನ ಯಡ್ರಾಮಿಗೆ ಇದ್ದ. ಆಗಿನ ಕಾಲಕ್ಕೆ ಯಡ್ರಾಮಿ ಊರ್ಗೌಡ ರಾಶಿ ಮಾಡ್ಬೇಕಾದ್ರೆ ಹಿಂದಿನ ಕಾಲದಾಗ ಚರಗ ಮಾಡಿ ರಾಶಿ ತರ್ತಿದ್ರಿ ಮನಿಗೆ. ಅದು ಹಿಂದಿನ ಕಾಲದ ಪದ್ಧತಿ. ಚರಗ ಚೆಲ್ಲಿ ರಾಶಿ ತರ್ತಿದ್ರು. ಚರಗ ಹೊಡೆದಾಗ ಹಂತಿ ಹೊಡೆದು ಅದನ್ನ ನಿಮ್ ಮೆಟ್ನಾಗಿ ಹಚ್ಚಿ ನಿಂತು ತೂರಿ ಅವಾಗ ರಾಶಿ ಮನೆಗೆ ತರ್ತಿದ್ರು. ಹಿಂದಿನ ಹಿರಿಯರ ಪದ್ಧತಿ. ಈಗಿನವ್ರಿಗೆಲ್ಲ ಅದೇ ಅಡಿವ್ಯಾಗ ಪಗಡಿ ರಾಶಿ ಮನೆಗೆ ಬರ್ಬೇಕಾದ್ರೆ ಅಡಿವ್ಯಾಗ ಪಾರ್ಟಿ ಮಾಡಿ ರಾಶಿ ಮನೆಗೆ ಕೊಟ್ರು 4 ಕಿಲೋ ಚಿಕನ್ ಈಗಿನ ರಾಶಿ ಅವಾಗ ಆಗಿನ ಕಾಲಕ್ಕ ಯಡ್ರಾಮಿ ಊರ್ ಗೌಡ ಒಂದು ನೋಡ
ಊಟ ಕುಡಿಸಿದ್ನಂತ ತನ್ನ ಚರ್ಗಕ್ಕ. ಹೌದು 101 ಮಂದಿಗೆ 101 ಮಂದಿ ಸ್ವಾಮಿಗಳನ್ನ ಕುಡಿಸಿದ್ದ ಯಡ್ರಾಮಿ ಗೌಡ. ಹೌದು ಅದರಾಗ ಒಬ್ಬ ಸ್ವಾಮಿ ಕಡ್ಕೊಂಡು ಮಡ್ಯಾಳಪ್ಪನ ಗೆಳತಾನಿತ್ತು. ಹೌದು ಮಡ್ಯಾಳಪ್ಪನು ಆ ಗೌಡನ ಹೊಲಕ್ಕ ಪಂತಿಗೆ ಕರ್ಕೊಂಡು ಹಾಲ. ಉಳಿದ ಸ್ವಾಮಿಗಳು ಎಲ್ಲಾರು ಕೂಡಿ ಇವತ್ತಿ ಹಚ್ಕೊಂಡು ಪಂಚ ಕೂತಿದ್ರು. ಆ ಉಳಿದ ಸ್ವಾಮಿಗಳು ಅಂದ್ರತ್ತ ಏನಂತ, ಈ ಮಡ್ಯಾಳಪ್ಪರ ಜಾತಿಲಿಂದ ಸ್ವಾಮಿ ಅಲ್ಲ ಜಂಗಮ ಅಲ್ಲಿವ. ಕರೆ ಇವನು ನಮ್ಮ ಪಂಚಾಯತ್ ಬಂದು ಕುಂತಾನಪ್ಪ ಅಂತಂದ್ರ ಮಡ್ಯಾಳಪ್ಪರ ಊಟ ಮಾಡ್ಬೇಕು ಒಂದು, ಇಲ್ಲಿಕ್ಕಂದ್ರ ಜಂಗಮರ ನಾವು ಊಟ ಮಾಡ್ಬೇಕು ಒಂದು. ನಮ್ಮ ಪಂಚಾಯತ್ ಮಡ್ಯಾಳಪ್ಪ ಉಣಾಪದೇ ಇಲ್ಲ, ಅವ್ರು ತೆಗೆದ್ರ ನಿಲಾವ ತೆಗೆದು ಉಳಿದು ಸ್ವಾಮಿಗಳೆಲ್ಲ ಎದ್ದು ನಿಂತರು. ತಾಟ್ ಹಚ್ಚಿದ್ರು ಎದ್ದು ನಿಂತ್ರ ಅವರು. ಯಡ್ರಾಮಿ ಗೌಡ ಕೇಳತ್ತ ಏನಂತ, ಆ ಯಡ್ರಾಮಿ ಯಾಕ್ರಿ ಮುತ್ಯಾರ ಎದ್ದು ನಿಂತ್ರಿ ಅಂದ್ರು ಸ್ವಾಮಿಗಳಿಗೆ ಗೌಡ. ಹೌದು ಆ ಮಡ್ಯಾಳಪ್ಪನ ತಂದ ನಮ್ಮ ಪಂಚಾಯತ್ ಕುಂದ್ರಿಸಿ ಗೌಡ ಜಾತಿಯಿಂದ ಜಂಗಮಲ್ಲ ಅವನು ತಂದು ನಮ್ಮ ಪಂಚಾಯತ್ ಕುಂದ್ರಿಸಿ ಅಂದ ಬಳಕ ಮೊದಲು ಅವನು ಊಟಾರ ಆಗಲಿ, ಹಿಂದಾಗಡೆ ನಾವು ಮಾಡ್ತೇವೆ. ಇಲ್ಲಿಕ್ಕಂದ್ರೆ ಸ್ವಾಮಿಗಳಾಗಿ ಮೊದಲು ನಮ್ಮ ಊಟ ಆಗಲಿ, ಹಿಂದಾಗಡೆ ಮಡ್ಯಾಳಪ್ಪ ಮಾಡ್ಲಿ ಅಂದ್ರು. ಹೌದು ಅವಾಗ ಯಡ್ರಾಮಿ ಊರ ಗೌಡನ್ನತ್ತ ಮಡ್ಯಾಳಪ್ಪಗ ಯಾನಂದ ಬಾಬಾ ಯಪ್ಪಾ ಮಡ್ಯಾಳಪ್ಪ ಮುತ್ಯ ಸ್ವಾಮಿಗಳು 101 ಮಂದಿ ಸ್ವಾಮಿಗಳು ಸಿಗುವುದು ಬಹಳ ದುರ್ಲಭ ಅದ. ಹೌದು 5-6 ಮಂದಿ ಸ್ವಾಮಿಗಳು ಸಿಗ್ತಾರ. ಹೌದು 101 ಮಂದಿನ ಸ್ವಾಮಿಗಳು ನಾ ಕೂಡಿಸಿ ನನ್ನ ಬಳಕ ಅವ್ರು ಊಟ ಮಾಡಿ ಸ್ವಾಮಿಗಳು. ಹೌದು ನೀ ಕಡಿ ಪಂಚಿ ಗುಣಕತ್ತಿ ಮಡ್ಯಾಳಪ್ಪ ಒಂದ್ ಸ್ವಲ್ಪ ಸರ್ದು ಕೂಡ ಅಂದಕ್ಕ ಯಾರು ಯಡ್ರಾಮಿ ಗೌಡ. ಏನ್ ಅನ್ಬೇಕ್ರಿ ಮಡ್ಯಾಳಪ್ಪ ಏನಂದರಿಪ್ಪ ಗೌಡ ಯಾವಾಗ ಊಟದ ಉಣ್ಣು ಅಂತ ಎಡಿದಾಗಿಂದ ಎಬ್ಬಸಿನ ಕಲಿಸಿ ಅಂದ್ರ ಕಡಿ ಪಂಚಿ ಗುಣಂಗಿಲ್ಲ, ಹೋಗಿ ಕಡ್ಕೊಳದಾಗೆ ಉಣ್ತೀನಿ ಅಂತ ಊಟ ಬಿಟ್ಟು ಕಡ್ಕೋಕ್ ಹೋಗಿ ಭಿಕ್ಷೆ ಬಿಡ್ತಿಂದತ್ತು ಸಾಧು. ಹೌದು ಹೌದು ಅಂತ ಶರಣರು ತುಳಿದಂತ ಪುಣ್ಯ ಭೂಮಿ. ಹೌದು ಇದೇ ಅಳಗುಂಡಿಗೆ ಬಿಟ್ಟು ಕಲಬುರಗಿ ಹೋಗುವಂತ ಕಾಲಕ್ಕ ಆಗಿನ ಕಾಲಕ್ಕ ಕಲಬುರಗಿ ಶರಣಬಸಪ್ಪ ಲೋಕೇಶ ಏನ್ರಿಪ್ಪ ಕಲಬುರಗಿ ಹೆಸರ ಕಲಬುರಗಿ ಅಲ್ಲ ಮೊದಲ ಯಾವೂರ ಬ್ರಹ್ಮಪುರ. ಆ ಊರ ಹೆಸರು ಬ್ರಹ್ಮಪುರ. ಮೊದಲ ಬ್ರಹ್ಮಪುರ. ಕಲಬುರಗಿ ಹೆಸರು ಬ್ರಹ್ಮಪುರ. ಹುಬ್ಬಳ್ಳಿ ಹೆಸರ ಬುರುಲತಾಪುರ. ಹೌದು ಸಿದ್ಧಾರೂಢ ಹೋದ ಬಳಕದು ಹುಬ್ಬಳ್ಳಿ ಆಯ್ತು. ಹೌದು ಹಂಗ ಶರಣ ಬಸಪ್ಪ ಹೋದ ಬಳಕ ಬ್ರಹ್ಮಪುರ ಮರೆದು ಕಲಬುರಗಿ. ಹೌದು ಹೌದು ಹಂಗ ಶರಣರು ತುಳಿದಂತ ಭೂಮಿನೇ ಪಾದಿಟ್ಟ ನೆಲನೇ ಪವಿತ್ರ ಮಾಡಿಟ್ಟಾರ. ಹೌದು ಅಂತ ಕಲಬುರಗಿ ಶರಣ ಬಸಪ್ಪ ಮತ್ತ ಕಡ್ಕೋಳ ಮಡ್ಯಾಳಪ್ಪ ಶರಣರು ತುಳಿದಂತ ಪುಣ್ಯ ಭೂಮಿಗೆ. ಹೌದು ಅಂತ ಊರಿಗೆ ನಮ್ಮಂತ ಸಣ್ಣ ಕಲಾವಿದರನ್ನ ಕರೆಸಿ ಮೇಲ